ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಎಲ್ಲ ಕಾರ್ಯಕ್ಕೂ ಒಂದು ಗಳಿಗೆ ಮುಹೂರ್ತ ಅಂತ ಇರುತ್ತೆ. ಅದು ಒಳ್ಳೆ ಕೆಲಸ ಮಾಡೋದಕ್ಕೂ ಇರುತ್ತೆ, ಕೆಟ್ಟ ಕೆಲಸ ಮಾಡೋದಕ್ಕೂ ಇರುತ್ತೆ. ಅದು ಯಾವ ಗಳಿಗೆಯಲ್ಲಿ, ಅದು ಯಾವ ಮುಹೂರ್ತದಲ್ಲಿ ನಮ್ಮ IT-BT ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಇರಬೇಕು, ನಿಷೇಧ ಇರಬೇಕು ಅಂತ ಪತ್ರವನ್ನು ಬರೆದ್ರೋ ಏನೋ. ಅವತ್ತಿಂದ ಇವತ್ತಿನ ತನಕ ಆಯಪ್ಪ RSS ಜಪವನ್ನು ಬಿಟ್ಟು ಮತ್ತು ಯಾವ ಜಪವನ್ನು ಮಾಡಿಲ್ಲ. ಅಲ್ಲ, ಬೇರೆ ಯಾವುದಾದ್ರೂ ದೇವ್ರ ಜಪ ಮಾಡಿಬಿಟ್ಟಿದ್ರೆ ದೇವರು ಪ್ರತ್ಯಕ್ಷನೇ ಆಗ್ಬಿಡ್ತಿದ್ನೇನೋ. ಆ ಪ್ರತ್ಯಕ್ಷ ಆದಾಗ ದೇವ್ರ ಹತ್ರ ಕೇಳ್ಕೊಬೋದಿತ್ತು, ದೇವರೇ ನನಗೊಂಚೂರು ಕಾಮನ್ ಸೆನ್ಸ್ ಕೊಡು ಅಂತ. ಯಾಕೆಂದರೆ IT-BT ಮಿನಿಸ್ಟ್ರು ಅವರ ಕೆಲಸವನ್ನು ಬಿಟ್ಟು ಬಾಕಿ ಎಲ್ಲ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ವಿಚಾರಕ್ಕೂ ಕೂಡ ಮಾತಾಡ್ತಾ ಇದ್ದಾರೆ. ಅದೇ ಗಳಿಗೆ ಬಗ್ಗೆ ಹೇಳಿದ್ನಲ್ಲ, ಅದು ಯಾವಾಗ RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು, ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ, ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಅದೇನೋ ಕೆಟ್ಟದಾಗಿ ಪರಿಣಾಮ ಬೀರೋ ಥರ ಇದೆ, ಈ ಥರ ಎಲ್ಲ ಮಾತಾಡಿದ್ರಲ್ಲ, ಅದಾದಮೇಲೆ RSS ಬ್ಯಾನ್ ಅನ್ನೋದು ಭಯಂಕರ ಟ್ರೆಂಡಿಂಗಲ್ಲಿತ್ತು, ಚರ್ಚೆಯಲ್ಲಿತ್ತು. ಪ್ರಿಯಾಂಕ್ ಖರ್ಗೆ ಅವರಂತೂ ಬ್ಯಾನ್ ಮಾಡೇ ಬಿಡ್ತಾರೇನೋ ಅನ್ನೋ ಇದರಲ್ಲೇ ತುಂಬ ಜನ ಕಾಯ್ತಾಯಿದ್ರು. ಅಂದರೆ RSS ವಿರೋಧಿಗಳು ಅಂತ ಇರ್ತಾರಲ್ಲ, ಈ ಎಡಚರರು, ಹಾಗೆ ಕೆಲವೊಂದಿಷ್ಟು ವಿಶೇಷವಾದ ಸಂಘಟನೆಗಳು, ಇವೆಲ್ಲವೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತಿಲಾಂಜಲಿಯನ್ನು ಇಡ್ಬೋದು, ನಾವು ಅದನ್ನು ನೋಡ್ಬೋದು ಅಂತ ಕಾಯ್ಕೊಂಡು ಕೂತಿದ್ರು. ಹಾಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಯಾರಾದರೂ ನಿಲ್ಕೋಬೇಕಲ್ಲ, ಆ ಕೆಲಸವನ್ನು ತಗೊಂಡಿದ್ದು ಚಿಕ್ಕಬಳ್ಳಾಪುರದ ಆಕ್ಸಿಡೆಂಟಲ್ MLA ಪ್ರದೀಪ್ ಈಶ್ವರ್ ಅವರು ಕೂಡ RSS ವಿರುದ್ಧ ಮಾತಾಡಿದ್ದು. ಆದರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಟರ್ನನ್ನು ಹೊಡೆದಿದ್ದಾರೆ. ಅಂದರೆ ನಾವು ಯಾವಾಗಾದರೂ ಹೇಳಿದ್ವೇನ್ರಿ RSS ಬ್ಯಾನ್ ಮಾಡಬೇಕು ಅಂತ, ಆ ಚರ್ಚೆ ಮಾಡೇ ಇಲ್ಲ, ಆ ಥರ ಎಲ್ಲೂ ನಾವು ಮಾತೇ ಆಡಿಲ್ಲ, ನಾವು ಕೊಟ್ಟಿರೋ ನೋಟಿಸಲ್ಲಿ, ನೋಟಿಫಿಕೇಷನ್ನಲ್ಲಿ ಅದರ ಉಲ್ಲೇಖನೇ ಇಲ್ಲ. ಈ ಥರ ಟರ್ನನ್ನು ಹೊಡೆದಿದ್ದಾರೆ. ಈ ಪುಟ್ಟ ಬಾಲಕನಿಗೆ ಬೆಚ್ಚಿ ಬೀಳಿಸಿದ ಆ ಭಯಂಕರ ವಿಷಯ ಯಾವುದು ಅನ್ನೋದು ಈಗ ಕ್ಯೂರಿಯಾಸಿಟಿ. ಒಬ್ಬೊಬ್ಬರು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ನಾವು ಅಂದರೆ ಯಾವ ರೇಂಜು, ನಮ್ಮ ಮಾತು ಬಿಟ್ಟರೆ ಆಗೋದೇ ಇಲ್ಲ, ನಮ್ಮ ಮಾತು ಶಾಸನ, ಈ ಥರದಲ್ಲಿ ಇರ್ತಾರೆ. ಸೊ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಅಣ್ಣವ್ರ ಸ್ಟೈಲಲ್ಲಿ ನಾನಾರು ಕಶ್ಯಪ ಬ್ರಹ್ಮನ ಮಗ ಅನ್ನೋ ಥರದಲ್ಲಿ ಒಂದು ಅಂದ್ಕೊಂಡಿದ್ರು. ನಾನಾರು AICC ಅಧ್ಯಕ್ಷನ ಮಗ, ಹಾಗಾಗಿ ನಾನು ಏನು ಹೇಳಿದ್ರು ಆಗುತ್ತೆ, ಏನು ಒಂದು ಪತ್ರ ಬರೆದ್ರೂ ಕೂಡ ಅದು ನೆರವೇರುತ್ತೆ ಅಂದ್ಕೊಂಡೆ RSS ನಿಷೇಧಕ್ಕೆ ಪತ್ರವನ್ನು ಬರೆದಿದ್ರು. ಆದರೆ RSSನ ಬ್ಯಾನ್ ಮಾಡೋಕ್ಕೆ ಅದೇನು ಪ್ಲಾಸ್ಟಿಕ್ ಏನ್ರಿ, ಪ್ಲಾಸ್ಟಿಕ್ಕನ್ನೇ ಬ್ಯಾನ್ ಮಾಡೋಕ್ಕಾಗಿಲ್ಲ, RSSನ ಬ್ಯಾನ್ ಮಾಡೋಕ್ಕೆ ಹೋಗ್ತಿರಲ್ಲ. ಇಂಥದ್ದೊಂದು ಭ್ರಮೆಯ ಬದುಕು ಈಗ ಕಳಚಿ ಬಿದ್ದಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರಿಗೆ ರಿಯಾಲಿಟಿ ಅರ್ಥ ಆದಂಗಿದೆ. ನನಗೆ ಈಗ ಕಾಮಿಡಿ ಅನ್ಸೋದು, ಪಾಪ ಚಿತ್ತಾಪುರದಲ್ಲಿ 2ನೇ ತಾರೀಕಿಗೆ ಈ RSS ಪಥಸಂಚಲನ ಅಂತ ಫಸ್ಟ್ ಮನವಿ ಕೊಡ್ತಾ ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕಲ್ಲ. ಹಾಗಾಗಿ ಒಂದು 8-9 ಸಂಘಟನೆಗಳಿಗೆ ತಮ್ಮ ಜೇಬಿಂದ ಫಂಡಿಂಗನ್ನು ಮಾಡಿ ನೀವು ಕೂಡ ಅವತ್ತೇ ಪಥಸಂಚಲನ ಕೇಳಬೇಕು ಅಂತ ಒಂದು 8 ಸಂಘಟನೆಗಳಿಂದ ಅವತ್ತೇ ಅರ್ಜಿ ಹಾಕಿಸಲಾಯಿತು. ಸೊ ಕೋರ್ಟಲ್ಲಿ ಏನಾಗಬೇಕು, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಬೇಕು. ಅಯ್ಯೋಯ್ಯೋ ಅವತ್ತೇ ಇಷ್ಟೊಂದು ಸಂಘಟನೆ ಕೇಳಿದೆ, ಯಾರಿಗೂ ಕೊಡೋಕ್ಕಾಗಲ್ಲ ಅನ್ನೋ ಮಾತು ಕೋರ್ಟ್ ಬಾಯಲ್ಲಿ ಬಂದರೆ ನಾನು ಗೆದ್ದಂಗೆ ಅಂತ ಪ್ರಿಯಾಂಕ್ ಖರ್ಗೆ ಅಂದ್ಕೊಂಡಂಗಿದ್ರು. ಆದರೆ ಈಗ ನಾವು RSS ಬ್ಯಾನ್ ಬಗ್ಗೆ ಹೇಳೇ ಇಲ್ಲ, ನಮ್ಮ ಬಾಯಲ್ಲಿ ಆ ಮಾತು ಬಂದೇ ಇಲ್ಲ ಅಂತ ಹೇಳಿದ್ದಾರೆ. RSS ಚಟುವಟಿಕೆಯಂತೆ, ಪಥಸಂಚಲನತೆ, ಇದಕ್ಕೆಲ್ಲದಕ್ಕೂ ಕೂಡ ನಿರ್ಬಂಧ ಹೇರೋರು ಅವರು ಕೊಟ್ಟಿರೋ ನೋಟಿಸಲ್ಲಿ ಅಥವಾ ಒಂದು ತೀರ್ಮಾನವನ್ನು ತಗೊಂಡಿದ್ದಾರಲ್ಲ, ಅಲ್ಲಿ RSS ಅನ್ನೋ ಶಬ್ದವನ್ನು ಸೇರಿಸುವ ಗಂಡಸ್ತನವನ್ನು ತೋರಿಸಲಿಲ್ಲ. ಇದು ಶೇಮ್ ಅಲ್ವಾ, ಪಪ್ಪಿ ಶೇಮ್ ಅಲ್ವಾ? ನೀವು ಮಾತಾಡ್ತೀರಾ, RSSನ ಬ್ಯಾನ್ ಮಾಡ್ತೀರಾ, ಅಷ್ಟೊಂದು ಉದ್ದೇಶ ಇದೆ, ಸಂಘಟನೆ ಸಿದ್ಧಾಂತದ ವಿರುದ್ಧ ಇದ್ದೀರಾ ಅಂದರೆ ಅಧಿಕಾರ ನಿಮ್ಮ ತಂದೆಯವರ ಬಳಿಯೇ ಇರುತ್ತೆ. ಹಾಗಾಗಿ ಅದನ್ನು ಬಳಸಿಕೊಂಡು RSSನ್ನು ತಾಕತ್ತಿದ್ರೆ ಬ್ಯಾನ್ ಮಾಡಬೇಕಾಗಿತ್ತು. ಆದರೆ ಈಗ RSS ಬ್ಯಾನ್ ಬಗ್ಗೆ ನಾವು ಮಾತೇ ಆಡಿಲ್ಲ, RSSಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಮಾತಿಗೆ ಬಂದಿದ್ದೀರಿ, ಅನ್ನೋ ಹಂತಕ್ಕೆ ಬಂದಿದ್ದೀರಿ. ಇದನ್ನೆಲ್ಲ ನೋಡಿ ನಾನು ಮಂಗ್ಯ ಆದ್ನ ಅಂತ ಚಿಕ್ಕಬಳ್ಳಾಪುರ ಆಕ್ಸಿಡೆಂಟಲ್ MLA ಪ್ರದೀಪ್ ಈಶ್ವರ್ ಅಂದ್ಕೊಂಡಿರ್ಬೋದು. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ನಿಂತಿದ್ದ ಏಕೈಕ ಪೀಸ್ ಅದು. ಈ ದೊಡ್ಡ ಲೀಡರ್ಗಳಿದಾರಲ್ಲ, ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರು, ಹಾಗೆ ಅವರ ತಂದೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, ಇವರೆಲ್ಲರೂ ಕೂಡ RSS ಬ್ಯಾನ್ ಅಂತಿದ್ದ ಹಾಗೆ ಜೊತೆಗೆ ನಿಂತು ಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿ ಪಾಪ ಪ್ರಿಯಾಂಕ್ ಖರ್ಗೆ ಅವರು ಇದ್ರೇನು. ಆದರೆ ಅನಾಥ ಮಗು ಅದೇ ಅಂತ ಈಗ ಹಾಡು ಹೇಳ್ಕೊಂಡು ನಾನು RSS ತಂಟೆಗೂ ಬಂದಿಲ್ಲ, ಅದ್ರ ಬಗ್ಗೆನೂ ಮಾತಾಡೇ ಇಲ್ಲ ಅಂತ ಟರ್ನನ್ನು ಹೊಡೆದಿದ್ದಾರೆ. ಯಾಕೆಂದರೆ ಅವರ ಅಪ್ಪ ಹಾಗೂ ಅವನ ಅಪ್ಪನ ಏಜ್ನವರಿಗೆಲ್ಲ ಗೊತ್ತಿದೆ RSSನ ಬ್ಯಾನ್ ಮಾಡೋಕ್ಕಾಗಲ್ಲ,
ಇಂದಿರಾ ಗಾಂಧಿ, ನೆಹರು ಅವರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೇ ಏನೇನೋ ತಿಪ್ಪುರ್ಲಾಗ ಹಾಕಿದ್ರು ಕೂಡ ಸಂಘ ಮಾತ್ರ ಅಜೇಯವಾಗಿ ನಡ್ಕೊಂಬರ್ತಾ ಇದೆ. ಸೋಲೆ ಕಾಣದ ಸರದಾರನಂತೆ ಚಿಮ್ತಾ ಇದೆ. ಆ ಚಿಮ್ಮುವಿಕೆಯನ್ನು ನೀವು ಲಂಗೋಟಿ ಹಿಡಿದು ನಿಲ್ಲಕ್ಕಾಗುತ್ತಾ? ಖಂಡಿತ ಆಗಲ್ಲ. ಆ ವಾಸ್ತವ ಗೊತ್ತಿದ್ಕೊಂಡು ದೊಡ್ಡವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಮೊನ್ನೆ ಬಂದಿರೋರೆಲ್ಲ ಈಗ ಬ್ಯಾನ್ ಮಾಡಿಬಿಡ್ತೀನಿ, ನಿರ್ಬಂಧ ಹೇರ್ಬಿಡ್ತೀನಿ ಅಂತೆಲ್ಲ ಮಾತಾಡಿದ್ರು. ಒಂದಿಷ್ಟು ಟಾಕ್ ಆಯಿತು, ಟ್ರೆಂಡ್ ಆಯಿತು. ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಆಗುತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ಭಯಂಕರ ಕುತೂಹಲ ಇದೆ. ಡೇಟ್ 1-2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಚಿತ್ತಾಪುರದಲ್ಲಿ ಪಥಸಂಚಲನ ಆಗೇ ಆಗುತ್ತೆ. ಕರ್ನಾಟಕದಲ್ಲಿ ಯಾವ ಊರಲ್ಲೂ ಆಗದಷ್ಟು ಅದ್ಧೂರಿಯಾಗಿ ಅಷ್ಟೊಂದು ಜನ ಸೇರೋದು ಈ ಡೌಟೇ ಬೇಡ. ಯಾಕೆಂದರೆ ಪ್ರಿಯಾಂಕ ಖರ್ಗೆ ಅವರ ಕೊಡುಗೆ ಅಷ್ಟಿದೆ. ಈ ಸಲ ತುಂಬ ಕಡೆಯಲ್ಲಿ ಪಥಸಂಚಲನ ಆಯ್ತಲ್ಲ, ಎಲ್ಲ ಕಡೆ ಕೂಡ ರೆಕಾರ್ಡ್ ಬರಿತಾ ಇದ್ದಾರೆ. ಅಂದರೆ ಅತಿ ಹೆಚ್ಚು ಸ್ವಯಂ ಸೇವಕರು ಸೇರಿದ್ದಾರೆ ಅಂತ. ನಮ್ಮ ಶಿರಸಿದ್ದ ಉದಾಹರಣೆ ತಗೊಂಡ್ರೆ ಅಲ್ಲಿ ಕೂಡ ಹಾಗೆ ರೆಗ್ಯುಲರ್ ಸೇರೋ ಜನಕ್ಕಿಂತ ಒಂದು 20% ಜಾಸ್ತಿ ಆಗಿದ್ದಾರೆ. ಹೊಸಬರು ಹಾಗೂ ಹುಡುಗರು ಬಂದಿದ್ದಾರೆ, ಹೊಸ ಹುಡುಗರು ಬಂದಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು. ಸೊ ಅದರ ಕ್ರೆಡಿಟ್ ಕೂಡ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಬೇಕಾಗುತ್ತೆ. ಸಂಘ ಅಂದರೆ ಏನು, ಅದರ ಸಿದ್ಧಾಂತ ಏನು, ಪಥಸಂಚಲನ ಏನು, ಇವೆಲ್ಲವನ್ನು ಕೂಡ ಮಾತಾಡಿ ಅಧ್ಯಯನಕ್ಕೆ ಹಚ್ಚಿದ್ರಲ್ಲ. ಸಂಘ ಒಳ್ಳೇದಿದೆ ಅಂದ್ಕೊಂಡು ತಾವು ಬಂದರು, ತಮ್ಮ ಮಕ್ಕಳನ್ನು ಕರ್ಕೊಂಬಂದರು. ಒಂದು ಒಳ್ಳೆಯ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಇದಕ್ಕೊಂದು ಥ್ಯಾಂಕ್ಸ್ ಹೇಳೋಣ. ಹಾಗೆ ಆಸಾಂ ಜನರ ಬಗ್ಗೆ ಬೇಕಾಬಿಟ್ಟು ಮಾತಾಡಿಕೊಂಡು ಅವರು ದಡ್ಡ ಶಿಖಾಮಣಿಗಳು ಅಂತೆಲ್ಲ ಮಾತಾಡಿಕೊಂಡು ನಂಬರ್ 1 ಈಡಿಯಟ್ ಅಂತ ಆಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಕೈಲಿ ಬಯಸ್ಕೊಂಡು ಈಗ ಕಾನೂನಿನ ಒಂದು ಬಿಸಿಯನ್ನು ಎದುರು ನೋಡ್ತಾ ಇರೋ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳೋಣ. ಜೈ ಶ್ರೀರಾಮ್.